ಎಲ್ಲರಿಗೂ ನಮಸ್ಕಾರ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 7/6/2026 ಈ ಒಂದು ಕ್ಷೇತ್ರದ ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಒಟ್ಟಾಗಿ ಶ್ರೀರಾಮ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಈ ಒಂದು ಯಾತ್ರೆಯನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಿಗೂ ಮನವಿಯನ್ನು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹ ಭಾಗಿಯಾಗ್ತೀವಿ. ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಮನವಿಯನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಯ್ತನಪ್ಪ. ನಾಳೆ ಪಕ್ಷಾತೀತವಾಗಿ ನಿಮ್ಗೆ ಏನ್ ಬೇಕು ಈ ವಿಚಾರದಲ್ಲಿ ನಾವು ಸಪೋರ್ಟ್ ಇದ್ದೀವಿ. ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ನಮ್ಮ ಸ್ನೇಹಿತರುಗಳಿದ್ದಾರೆ. ನಾಳೆ ನಾನು ನಮ್ಮ ಚುನಾವಣೆ ಬಂದಾಗ ನೀವೆಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಿಂತ್ಕೋಬೇಕು, ಸಪೋರ್ಟ್ ಮಾಡಬೇಕು ಸರ್. ಪ್ರತಿ ವರ್ಷನೂ ಇದೇ ಥರನೇ ಮಾಡ್ತಾ ಇರ್ತಾರೆ. ಯಾವಾಗಲೂ ನಿಮ್ಮ ಬೆಂಬಲ ಇರುತ್ತೆ ಸರ್? ಖಂಡಿತವಾಗ್ಲೂ ಬೆಂಬಲ ಇರುತ್ತೆ. ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ. ಶ್ರೀರಾಮ ಈಗೆಲ್ಲ ಇವರು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಅದರಲ್ಲಿ ನಮ್ಮ ಭರತ್ ನಮ್ಮ ಹುಡುಗರು ಎಲ್ಲರೂ ಇದ್ದಾರೆ. ಗೆದ್ದಲಿದ್ದಂಥವ್ರು ಅದಕ್ಕೆ ಹೇಳಿದ್ರು ಏನು ಮಾಡ್ತಾ ಇದೀವಿ ಕಾರ್ಯಕ್ರಮ ಹಿಂಗಿದೆ. ನಾವು ಆಕ್ಚುಲಿ ಭಾನುವಾರ ಅಂದ್ಕೊಂಡಿದ್ದೆ, ಅದಕ್ಕೆ ಭಾನುವಾರ ಬುಧವಾರ ಇಟ್ಕೊಂಡಿದ್ವಿ. ಹಾಗಾಗಿ ಭಾನುವಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪಕ್ಷಾತೀತವಾಗಿ ಇರೋದ್ರಿಂದ ಅವರು ಕೂಡ ಬುಧವಾರ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಬುಧವಾರ ಮಿಸ್ ಮಾಡಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಡಿ ಕೆ ಶಿವಕುಮಾರ್ ಅವರ ಒಂದು ಸಮಾವೇಶವನ್ನು ಇಟ್ಟಿದ್ದಾರೆ. ಅದಕ್ಕೆ ಅವರು ಕೂಡ ಭಾಗಿಯಾಗ್ತಾರೆ. ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟು ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟ ನಗರದಲ್ಲಿ ದಿನಾಂಕ 7ನೇ ತಾರೀಕು ಅಂದರೆ ಭಾನುವಾರದಿಂದ ಇದೇ ತಿಂಗಳು ಆಚರಣೆ ಮಾಡ್ತಾ ಇರೋಂಥದ್ದು. ನನ್ನ ಎಲ್ಲ ಹಿಂದೂ ಸಹೋದರರು ಒಗ್ಗಟ್ಟಾಗಿ ತಾಲೂಕಿನಾದ್ಯಂತ ಏನು ಸನಾತನ ಧರ್ಮ ಉಳಿಯುವಂಥದ್ದು, ಬೆಳೆಸೋಂಥದ್ದು ಮತ್ತು ಅದರ ಆಚಾರ ವಿಚಾರಗಳನ್ನೆಲ್ಲನೂ ಸಹ ಸಾರೋಂಥದ್ದು ಒಂದು ಸೌಹಾರ್ದಯುತವಾದಂಥ ಒಂದು ಶೋಭಾಯಾತ್ರೆ. ಏನು ದೇಶ ಸುಭಿಕ್ಷವಾಗಿರಲಿ, ಶಿಡ್ಲಘಟ್ಟ ಭದ್ರವಾಗಿ ಭವಿಷ್ಯದಲ್ಲಿ ಹೆಚ್ಚಾಗಿ ಉಳಿಸ್ಕೊಳ್ಳೋಂಥದ್ದು ಮತ್ತು ಸದೃಢ ಶಿಡ್ಲಘಟ್ಟ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಎಲ್ಲ ನನ್ನ ಹಿಂದೂ ಸಹೋದರರು ಒಗ್ಗೂಡಿ ಒಗ್ಗಟ್ಟಾಗಿ ಎಲ್ಲ ಸಮುದಾಯಗಳನ್ನು ಸಹ ಜೊತೆಯಲ್ಲಿ ತಗೊಂಡು ಒಂದು ರೀತಿ ಸೌಹಾರ್ದಯುತವಾದಂಥ ಒಂದು ನಡಿಗೆಯನ್ನು ಇವತ್ತು ಮಾಡ್ತಾ ಇರೋಂಥದ್ದು. ಈ ನಡಿಗೆಯಲ್ಲಿ ಎಲ್ಲ ಹಿಂದೂ ಬಾಂಧವರು, ಇತರೆ ಸಮುದಾಯದವರೆಲ್ಲರೂ ಸಹ ಭಾಗವಹಿಸಿ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸ್ಕೊಳ್ಬೇಕು. ಆ ರಾಮನ ಕೃಪೆಗೆ ಪಾತ್ರರಾಗುವಂಥದ್ದು ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀರಾಮ ಅವನ ಆಶೀರ್ವಾದದಿಂದ ಎಲ್ಲರಿಗೂ ಸಹ ಒಳಿತಾಗಲಿ, ಈ ಶೋಭಾಯಾತ್ರೆ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ವಿಶೇಷವಾಗಿ ನನ್ನೆಲ್ಲ ಹಿಂದೂ ಯುವಕರಿಗೆ ಒಂದಷ್ಟು ತಾಳ್ಮೆ, ಸಹನೆ, ಹೆಚ್ಚು ಉತ್ಸಾಹ, ಒಂದು ರೀತಿ ಸಹನಾ ಗುಣ, ಒಂದಷ್ಟು ವಿಚಾರಗಳು, ವಾಸ್ತವಿಕತೆ ಎಲ್ಲನೂ ಸಹ ನಾವು ಒಯ್ಯುವಂಥದ್ದಾಗಬೇಕು, ಅದನ್ನು ಅಳವಡಿಸ್ಕೊಳ್ಳೋಂಥದ್ದಾಗಬೇಕು. ಏನು ಸ್ಥಿತಿಗತಿಗಳಾಗ್ತಾಯಿದೆ ಅದನ್ನೆಲ್ಲ ಅರಿತು ನಾವು ಎಲ್ಲರೂ ಜೊತೆಲಿ ತೊಗೊಂಡೋದಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಜೊತೆಲಿ ಸೇರಿ ಮಾಡೋಣ ಅಂಥೇಳಿ ನಾನು ತಮ್ಮೆಲ್ಲರಿಗೂ ಸಹ ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಆಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ದೇವರ ಕೆಲಸ ಮಾಡ್ತಕ್ಕಂಥದ್ದು ಯಾರೇ ಮಾಡಲಿ ಅವ್ರು ಮಾಡ್ತಕ್ಕಂಥದ್ದು ಬೆಂಬಲ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ದೇವ್ರ ಕೆಲಸ ಮಾಡ್ತಕ್ಕಂಥವ್ರನ್ನು ಎಲ್ಲೂ ಒಟ್ಟಾಗಿ, ಇದನ್ನು ರಾಜಕೀಯ ಪಕ್ಷದ ಕೆಲಸ ಅಲ್ಲ, ಇದು ದೇವರ ಕೆಲಸ. ದೇವರು ಎಲ್ರಿಗೂ ಒಂದೇ. ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಇನ್ನೊಂದು ಪಕ್ಷ ಆಗ್ಬೋದು. ಹಿಂದೂಗಳಿಗೆ ಎಲ್ಲರಿಗೂ ಒಂದು ಕಾರ್ಯಕ್ರಮ ಇರ್ತಕ್ಕಂಥ ದೇವ್ರ ಕೆಲಸ ಎಲ್ಲ ಒಟ್ಟಾಗಿ ಮಾಡೋಣ.